ಹೆಲೋ ಎವ್ರಿವನ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರು ಅನು ಫ್ಯಾಮ್. ನಾನು ಸುಷ್ಮಿತಾ. ಈ ವಿಡಿಯೋ ನನಗೆ ತುಂಬ ಸ್ಪೆಷಲ್ಲು ಬಿಕಾಸ್ ನಮ್ಮ ಮಗ ಆರುಷ್ಟು 10ನೇ ವರ್ಷದ ಬರ್ತಡೇನ ನಾನು ನಿಮ್ಮ ಜೊತೆಗೆ ನಾವು ಮನೇಲಿ ಏಕೆ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅಲ್ಲಿ ತೆಗ್ದಿರೋಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟು ನಾವು ಆರುಷ್ಟನ್ನ ಬೆಳಗ್ಗೆ ಎಬ್ಬಿಸಿ ಅವನಿಗೆ ಬ್ರಷ್ ಆದ ತಕ್ಷಣ ತಲೆಗೆ ಎಣ್ಣೆ ಹಾಕಿ ಮನೇಲಿರೋ ದೊಡ್ಡವರು ಆಶೀರ್ವಾದ ಮಾಡಿ ಸ್ನಾನ ಮಾಡಿಸ್ಬೇಕು. ಅದನ್ನೇ ಮಾಡಿಸ್ತಾ ಇದ್ದೀನಿ. ಅವನಿಗೆ ನಾನು ತಲೆಗೆ ಇಬ್ಬರು ಎಣ್ಣೆ ಹಚ್ಚಿ ಆಶೀರ್ವಾದ ಮಾಡ್ತಾ ಇದ್ವಿ. ಬೆಳಗ್ಗೆನೇ ತಲೆಗೆ ಎಣ್ಣೆ ಹಾಕ್ತಾ ಇದ್ದೀರಾ ಅಂತ ಕಿರಿಕಿರಿ ಮಾಡ್ತಾ ಇದ್ದೆ. ಎಣ್ಣೆ ಹಚ್ಚೋದು ತುಂಬ ಮಕ್ಕಳಿಗೇನೆ ಇಷ್ಟ ಆಗಲ್ಲ. ಅವನಿಗೆ ತಲೆಗೆ ಎಣ್ಣೆ ಹಚ್ಚಿ ಹಸ್ಬೆಂಡ್ ಅವನ್ನ ಸ್ನಾನ ಕರ್ಕೊಂಡು ಹೋದ್ರು. ನಾನು ಬೆಳಗ್ಗೆನೇ ಪೂಜೆ ಸ್ಟಾರ್ಟ್ ಮಾಡಿದೆ. ಬೇಗ ಪೂಜೆ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವೇ ಇರೋದು ಮುಂಬೈಯಲ್ಲಿ. ಸಿದ್ಧಿವಿನಾಯಕ್ ಟೆಂಪಲ್ಗೆ ಹೋಗೋಣ ಅಂತ ಫಸ್ಟು ಪ್ಲ್ಯಾನ್ ಮಾಡಿದ್ವಿ. ಬಟ್ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತೆ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಮನೆ ಹತ್ರನೇ ಇರೋ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಈ ದೇವಸ್ಥಾನ ನಂಗೆ ತುಂಬ ಸ್ಪೆಷಲ್, ತುಂಬ ಇಷ್ಟ ಕೂಡ. ತುಂಬ ಕಳೆ ಇರೋವಂಥ ದೇವಸ್ಥಾನ. ಹೋಗಿ ಮನಸ್ಸಲ್ಲಿ ಏನೇ ಪ್ರೇ ಮಾಡಿಕೊಂಡ್ರು ನಮಗೆ ತುಂಬ ಒಳ್ಳೆಯದಾಗಿದೆ ಅಲ್ಲಿಗೆ ಹೋಗ್ತಾ ಇದ್ದಾಗ. ಹೋಗಿದ ನಂತರ ಪ್ರತಿಯೊಬ್ಬರದ್ದು ಒಂದೊಂದು ನಂಬಿಕೆ ಇರುತ್ತಲ್ವ, ಅದೇ ರೀತಿ ಅದು ಬರ್ಡೇ ಇದೆ ಮತ್ತು ಅವನಿಗೆ ತುಂಬ ಇಷ್ಟ ಅಲ್ಲಿಗೆ ಹೋಗೋದಂದರೆ. ಸೊ ತುಂಬ ಖುಷಿಯಲ್ಲಿದ್ದಾನೆ, ನೀವು ನೋಡ್ಬೋದು. ಅದು ಮನೆ ಹತ್ರನೇ ಇದೆ. ಫಸ್ಟ್ ಅಲ್ಲಿಗೆ ಹೋಗಿ ಕೈ ಮುಕ್ಕೊಂಡು ನೆಕ್ಸ್ಟ್ ನಾವಿರೋದು ವಿರಾರ್ ಹತ್ರ ನಿಯರ್. ಅಲ್ಲಿ ಅದ್ರ ಹತ್ರನೇ ಧಾನು ಅಂತ ಒಂದು ಪ್ಲೇಸ್ ಬರುತ್ತೆ. ಮತ್ತು ಅಲ್ಲಿರೋ ದೇವಸ್ಥಾನಕ್ಕೆ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಫಸ್ಟ್ ಇಲ್ಲಿ ಬಂದು ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಬೆಳಗ್ಗೆ ಬೇಗ ಬಂದಿದ್ದರಿಂದ ಜಸ್ಟ್ ಇನ್ನೂ ದೇವಸ್ಥಾನ ಓಪನ್ ಆಗಿತ್ತಷ್ಟೇ. ನಮಗೆ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ತುಂಬ ಖುಷಿ ಅನ್ನಿಸ್ತು. ದೊಡ್ಡವ್ರಿಗಿಂತ ಈ ಪುಟ್ಟ ಮಕ್ಕಳು ಗಣಪತಿ ದೇವ್ರಿಗೆ ತುಂಬ ಅಟ್ಯಾಚ್ ಆಗಿರ್ತಾರೆ. ಅವ್ರಿಗೆ ಏನು ಅನ್ಸುತ್ತೋ ಗೊತ್ತಿಲ್ವ. ನಾವು ಚಿಕ್ಕವರಿದ್ದಾಗೂ ಅದೇ ರೀತಿ ದೇವರು ಅಂತ ಅನ್ಸಲ್ಲ, ಏನೋ ಒಂಥರ ಫ್ರೆಂಡ್ ಥರ ಫೀಲ್ ಆಗ್ತಾ ಇರ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸಿ ನಾವು ಹೊರಟ್ವಿ. ಮನೆಯಿಂದ ನಾಷ್ಟ ಏನೂ ಮಾಡಿರಲಿಲ್ಲ. ಬೆಳಗ್ಗೆ ಬೇಗನೆ ಹೊರಟ್ಕೊಂಡಿದ್ವಿ ಮತ್ತು ನಾಷ್ಟ ಯಾರಿಗೂ ಮಾಡೋದಕ್ಕೂ ಮನಸ್ಸಿರಲಿಲ್ಲ. ಸೊ ಹೊರಗಡೆ ಹೋಗ್ತಾ ಏನಾದರೂ ತಿಂದ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ದೇವಸ್ಥಾನ ನೋಡ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹೀಗಿದೆ. ತುಂಬ ಜಾಗ ವಿಶಾಲವಾಗಿದೆ, ಕುತ್ಕೊಳ್ಬೋದು, ಪ್ರೇ ಮಾಡ್ಬೋದು. ನಾವು ತಿಂಡಿ ತಿಂದು ಮಕ್ಕಳಿಗೂ ಕೂಡ ತಿಂಡಿ ತಿನ್ನಿಸಿ ನಾವು ಹೊರಟಿದ್ದು ಧಾನು ಮಹಾಲಕ್ಷ್ಮಿ ಟೆಂಪಲ್. ತುಂಬ ಫೇಮಸ್ ಆಗಿರೋ ಟೆಂಪಲ್ ಅದು ಮುಂಬೈಯಲ್ಲಿ. ತುಂಬ ಜನರಿಗೆ ಗೊತ್ತೇ ಇರುತ್ತೆ. ಬಟ್ ನಾನಿನ್ನೂ ನೋಡಿರಲಿಲ್ಲ. ತುಂಬ ದಿನದಿಂದ ಅನ್ಕೋತಾ ಇದ್ವಿ ಹೋಗಬೇಕು ಅಂತ. ಸಡನ್ನಾಗಿ ಹಸ್ಬೆಂಡ್ ಹೇಳಿದ ತಕ್ಷಣ ಹೋಗೋಣ ಅಂತ ಅನ್ನಿಸ್ತು. ಕೆಲವೊಂದು ದೇವಸ್ಥಾನಗಳಿಗೆ ಮೋಸ್ಟ್ಲಿ ನಾವಾಗಿ ಹೋಗೋದಕ್ಕಾಗಲ್ಲ, ಕರೆ ಬರಬೇಕು ಅಂತಾರಲ್ವ, ಅದು ನೆನಪಾಯಿತು ನನಗೆ. ಸಡನ್ನಾಗಿ ಹೊರಟಿದ್ದು ಕೂಡ ಖುಷಿ ಅನ್ನಿಸ್ತು. ಅದು ಬರ್ಡೇ ದಿನ. 1.5 ಗಂಟೆ ಮನೆಯಿಂದನೇ ನಮಗೆ ಜರ್ನಿ ಇತ್ತು. ಮಕ್ಕಳು ಕೂಡ ಕಾರಲ್ಲಿ ಸುಮ್ಮನೆ ಕೂತಿದ್ರು. ಅಲ್ಲಿಗೆ ಹೋಗ್ತಾ ನೀವು ಬೆಳಗ್ಗೆ ಇನ್ನೂ ಹೆಚ್ಚೊತ್ತಾಗಿಲ್ಲ, ಬಟ್ ಎಷ್ಟು ಬಿಸಿಲಿದೆ ಅಂತ ನೋಡ್ಬೋದು. ಸಿಕ್ಕಾಪಟ್ಟೆ ಬಿಸಿಲಿದೆ. ಹೋಗಿ ಮುಟ್ಟಿದ್ವಿ ದೇವಸ್ಥಾನಕ್ಕೆ. ಇದೇ ದೇವಸ್ಥಾನದ ಹೊರಗಡೆ ಇರೋವಂಥ ಪ್ರದೇಶ ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ತಂಪು ಹೊತ್ತಲ್ಲಿ ಬಂದರೆ ಇನ್ನೂ ಖುಷಿ ಅನಿಸುತ್ತೆ. ಇಷ್ಟು ಬೆಳಗ್ಗೆನೇ ಇಷ್ಟೊಂದು ಬಿಸಿಲಿದೆ. ಇನ್ನು ಮಧ್ಯಾಹ್ನ ಆಗ್ತಾ ಇದ್ದಂಗೆ ಇನ್ನೆಷ್ಟು ಬಿಸಿಲಿರತ್ತಪ್ಪ ಅಂದ್ಕೊಂಡ್ವಿ. ನಮ್ಮ ಜೊತೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಕೂಡ ಬಂದಿದ್ದರು. ಇಲ್ಲೇ ಎಂಟ್ರೆನ್ಸಲ್ಲಿ ಇದೇನೋ ವೀಲ್ ಮಕ್ಳಿಗೆ ಆಡೋದು ಇಟ್ಟಿದ್ರು. ಸೊ ಇಲ್ಲಿ ಕುಳ್ಸಿದ್ವಿ. ಫಸ್ಟ್ ತುಂಬ ಚೆನ್ನಾಗಿ ಕುತ್ಕೊಂಡ್ಳು. ನಂತರ ಹೆದ್ರಕ್ಕೆ ಶುರುವಾದ್ಲು ನನ್ನ ಮಗಳು. ಹಾಗೆ ನಾವು ಇಲ್ಲಿಂದ ಸ್ವಲ್ಪ ಆಟ ಆಡಿಸಿ ಅವ್ರನ್ನ ಕರ್ಕೊಂಡು ಹೊರಟ್ವಿ. ಆ್ಯಕ್ಚುಲಾಗಿ ದೇವಿ ಇರೋದು ಬೆಟ್ಟದ ಮೇಲೆ ತುಂಬ ಹೈಟಲ್ಲಿ. ಬಟ್ ರೀಸೆಂಟಾಗಿಯೇ ದೇವಸ್ಥಾನನ ಕೆಳಗಡೆ ಮಾಡಿರೋದು ಅಂತ ಅಲ್ಲಿ ಹೇಳಿದ್ರು. ದೇವಿ ನೋಡೋದಕ್ಕೆ ಕೂಡ ತುಂಬ ಕಳೆ ಆಗಿದೆ. ಸಾಧ್ಯ ಆದರೆ ಖಂಡಿತ ನಾನು ಸ್ಕ್ರೀನ್ ಮೇಲೆ ಆ ಫೋಟೋನ ಹಾಕ್ತೀನಿ. ಇಲ್ಲಿ ಆರುಷ್ ಹತ್ರ ನಾನು ಕೇಳ್ತಾ ಇದ್ದೆ, ನಿಮಗೆ ದೇವಸ್ಥಾನಕ್ಕೆ ಬಂದಿರೋದು ಹೆಂಗೆ ಅನ್ನಿಸ್ತು, ಖುಷಿ ಆಯಿತಾ, ಮತ್ತೇನಾದರೂ ಬೇಕಾ ಬರ್ಡೇಗೆ ಅಂತ. ಬಟ್ ದೇವಸ್ಥಾನಕ್ಕೆ ಬಂದಿರೋದೇ ತುಂಬ ಖುಷಿ ಅನ್ನಿಸ್ತು ಅಂತ ಹೇಳ್ತಾ ಇದ್ದ. ಕೆಲವೊಂದು ವಿಚಾರಗಳು ಮಕ್ಕಳನ್ನ ತಪ್ಪಿರಲ್ಲ, ಬಟ್ ಕೆಲವೊಂದು ನಂಬಿಕೆಗಳಾಗಿರ್ಬೋದು, ಆ ದೇವರು ಈ ವಿಷಯಗಳನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡದೆ ನಾವು ತಪ್ಪು ಮಾಡ್ತೀವಿ. ಬಟ್ ಚಿಕ್ಕಂದ್ರಲ್ಲಿ ಇರುವಾಗಲೇ ಅವ್ರು ಮುಂದೆ ಅದನ್ನು ಎಷ್ಟು ಫಾಲೋ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಕಲಿಸೋದು ತುಂಬ ಇಂಪಾರ್ಟೆಂಟು. ಆಟೋಮೆಟಿಕ್ಕಾಗಿ ಅದು ಬೆಳೀತಾ ಹೋಗುತ್ತೆ. ಬಟ್ ಚಿಕ್ಕವರಿದ್ದಾಗಿಂದಾನೇ ಈ ವಿಷಯಗಳನ್ನು ನಮ್ಮ ದೇವರು ದೇವಸ್ಥಾನನ ಹೋಗಬೇಕು,
ನಾವು ಪ್ರಾರ್ಥನೆ ಮಾಡಬೇಕು, ದೇವ್ರ ಹತ್ರ ಯಾವ ರೀತಿ ಇರಬೇಕು, ನಮ್ಮ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅನ್ನೋದನ್ನು ನಾವು ಅವ್ರಿಗೆ ಕಲಿಸ್ಕೊಡ್ಲೇಬೇಕು. ಹಾಗೆ ಇಲ್ಲಿ ದೇವಸ್ಥಾನದ ಹತ್ರ ಬರ್ತಿದ್ದಾಗೆ ಅವರು ಓಟಿ ತಗೊಳ್ಳಿ, ಹಾರ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಓಟಿ ಅಂದರೆ ಏನು ಅಂತ ಕೇಳ್ತಾ ಇದ್ದ, ಅದನ್ನೇ ಹೇಳ್ತಾ ಇದ್ದೆ ಅವನಿಗೆ. ದೇವಿಗೆ ಅರ್ಪಿಸೋವಂಥದ್ದು, ಅಲ್ಲಿ ಬಳೆ, ಹೂವು, ಆ ಥರ ಬ್ಲೌಸ್ ಪೀಸ್ ಎಲ್ಲ ಇರುತ್ತೆ ಅದು ಅಂತ. ಎಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ ಮಕ್ಕಳಿಗೆ. ಇದೇ ಆಯಿ ಮಹಾಲಕ್ಷ್ಮಿ, ಧಾನು ಮಹಾಲಕ್ಷ್ಮಿ ಟೆಂಪಲ್. ಟೆಂಪಲ್ ಒಳಗಡೆ ಏನು ಶೂಟ್ ಮಾಡೋ ಹಾಗಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಗಳಲ್ಲೂ ಹಾಗೆ ಅಲ್ವಾ. ಅದಕ್ಕೆ ನಾನು ಒಳಗಡೆ ಏನು ಶೂಟ್ ಮಾಡಲಿಲ್ಲ. ಬಟ್ ದರ್ಶನ ತುಂಬ ಚೆನ್ನಾಗಿ ಅನ್ನಿಸ್ತು, ಖುಷಿ ಅನ್ನಿಸ್ತು. ನಾನು ಹಸ್ಬೆಂಡ್ ಇಬ್ಬರು ಹೊರಗಡೆ ಬಂದು ಮತ್ತೆ ಒಂದ್ಸಲ ಪ್ರೇ ಮಾಡ್ಕೊಂಡ್ವಿ. ತುಂಬ ಖುಷಿ ಅನ್ನಿಸ್ತು. ಇವತ್ತು ನಾವು ಹೋಗಿದ್ದ ದಿನ ಬಂದು ಸ್ಯಾಟರ್ಡೆ. ಶುಕ್ರವಾರ, ಮಂಗಳವಾರ ಎಲ್ಲ ತುಂಬ ರಶ್ ಇರುತ್ತೆ, ಲೈನ್ಗೆ ನಿಂತ್ಕೋಬೇಕು ಕ್ಯೂ ಅಲ್ಲಿ ಅಂತ ಹೇಳ್ತಾಯಿದ್ರು. ಬಟ್ ಖಾಲಿ ಇತ್ತು. ನೀವು ನೋಡ್ತಾ ಇರ್ಬೋದು, ನಾನು ತೋರಿಸಿದ್ದೀನಿ ಕ್ಲಿಪ್ಪಿಂಗ್ಸಲ್ಲಿ. ತುಂಬ ಖುಷಿ ಅನ್ನಿಸ್ತು. ಬೇಗನೆ ದರ್ಶನ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ದೇವಸ್ಥಾನ ಸಮುದ್ರಕ್ಕೆ ಹತ್ತಿರದಲ್ಲೇ ಬರೋದ್ರಿಂದನೇನೋ ಅಲ್ಲಿ ಸಿಕ್ಕಾಪಟ್ಟೆ ಸೆಕೆ ಮತ್ತು ತುಂಬ ಬಿಸಿಲು ಅಂತ ಅನ್ನಿಸ್ತಾ ಇತ್ತು. ಹಾಗೆ ದರ್ಶನ ಮುಗಿಸಿ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಸ್ವಲ್ಪ ಆರಾಮ ಮಾಡಿ ಸಾಯಂಕಾಲ ಚಿಕ್ಕದಾಗಿ ಕೇಕ್ ಕಟಿಂಗ್ ಮಾಡಿ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಎಲ್ಲರೂ ಜಾಬಲ್ಲಿರ್ತಾರೆ. ಸ್ಯಾಟರ್ಡೇ ಯಾರಿಗೂ ಬರೋದಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಸಂಡೇ ಮಧ್ಯಾಹ್ನ ಕರೆಯೋಣ. ಹಾಗೆ ಸ್ಯಾಟರ್ಡೇ ಸಾಯಂಕಾಲ ಆರುಷ್ ಅವ್ನ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಲಿ ಅಂತ ಅಂದ್ಕೊಂಡ್ವಿ. ಅದೇ ರೀತಿ ನಾನು ಆರುಷ್ಗೆ ಅವನ ಫ್ರೆಂಡ್ಸ್ನೆಲ್ಲ ಕರೆದು ಬಾ ಅಂತ ಕಳಿಸ್ದೆ. ಅಷ್ಟರೊಳಗೆ ನನ್ನ ತಮ್ಮ ನಮ್ಮ ಮನೆಯಲ್ಲೇ ಇದ್ದಾನೆ. ನನ್ನ ತಮ್ಮ, ನಾನು ಮತ್ತು ಹಸ್ಬೆಂಡು, ಜಾಸ್ತಿ ತಮ್ಮನೇ ಎಲ್ಲ ಡೆಕೋರೇಷನ್ ಎಲ್ಲ ಮುಗಿಸಿದ್ವಿ. ಹಾಗೆ ಸಾಯಂಕಾಲ ಸೆಲೆಬ್ರೇಟ್ ಮಾಡಿರುವಂಥ ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಮ್ಯೂಸಿಕ್ ಜೊತೆ ನೀವು ಕೂಡ ಎಂಜಾಯ್ ಮಾಡಿ. ಇದು ಮಾರನೇ ದಿನ ಬೆಳಿಗ್ಗೆ ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ಅಕ್ಕಪಕ್ಕ ಮನೆಯವರು ಎಲ್ಲ ಸೇರಿ ನಾವು ಸಿಂಪಲ್ಲಾಗಿ ಎಲ್ಲ ಒಂದ್ಸಲ ಸೇರಿದ್ವಿ. ತುಂಬ ದಿನ ಆಗೋಗಿತ್ತು ಎಲ್ಲರೂ ಸೇರಿದೇನೆ. ಸೇರಿ ಆರುಷ್ಗೆ ಕೇಕ್ ಕಟಿಂಗ್ ಮಾಡಿ, ಆರತಿ ಮಾಡಿ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನಾನಿಲ್ಲಿ ತೆಗೆದಿರೋಂಥ ಎಲ್ಲ ವೀಡಿಯೋಸ್ಗಳನ್ನು ಹಾಕಿಲ್ಲ. ಬಿಕಾಸ್ ಎಲ್ಲರೂ ಅಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್, ಫೋಟೋಸ್ಗಳನ್ನು ಮಾತ್ರ ಆ್ಯಡ್ ಮಾಡಿರ್ತೀನಿ. ಇಲ್ಲಿ ಅಕ್ಕ ಮತ್ತು ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ಎಲ್ಲ ಸೇರಿ ಆರುಷ್ಗೆ ಆರತಿ ಮಾಡಿದ್ವಿ. ನಂತರ ಆರುಷ್ಗೆ ಕೇಕ್ ಕಟಿಂಗ್ ಮಾಡ್ದೆ. ಇಲ್ಲಿ ನೀವು ಫ್ರೇಮಲ್ಲಿ ನೋಡ್ತಾ ಇರುವಂಥದ್ದು ನಮ್ಮ ಫ್ರೆಂಡ್ಸ್ ಮಕ್ಕಳು. ಇದು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ. ಇವರು ಕೂಡ ನಮ್ಮ ಪಕ್ಕದ ಮನೆಯವರು. ಹಾಗೆ ಇದು ಎಲ್ಲ ನನ್ನ ಕಸಿನ್ಸು, ಅವ್ರ ಮಕ್ಕಳು ಎಲ್ಲ ಸೇರಿ. ಇಲ್ಲಿ ನಾವು ಹೊರಗಡೆ ಇದ್ದರೂ ಕೂಡ ನಮ್ಮ ಫ್ಯಾಮಿಲಿ ಇಲ್ಲೇ ಇರೋದ್ರಿಂದ ನಮಗೆ ಊರನ್ನ ಮಿಸ್ ಮಾಡ್ಕೊಂಡಿರೋಂಥದ್ದು ಫೀಲಿಂಗ್ ಆಗಲ್ಲ. ಟಚ್ ವುಡ್ ಯಾವಾಗಲೂ ಹೀಗೆ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಸೊ ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ತೆಗೆದಿರೋಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನು ಇಲ್ಲಿ ಹಾಕಿರ್ತೀನಿ. ಹಾಗೆ ಆರುಷ್ ಬರ್ಡೇ ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಬ್ಲೆಸ್ಸಿಂಗ್ಸ್, ಅವನ ಫ್ರೆಂಡ್ಸ್ನ ಜೊತೆಗೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇಷ್ಟು ಯು ಆಲ್. ಆ್ಯಂಡ್ ಲಾಸ್ಟಲ್ಲಿ ಆರುಷ್ ಅವ್ನಿಗೆ ಬಂದಿರೋ ಗಿಫ್ಟ್ಸ್ನ ಕೂಡ ತೋರಿಸ್ಬೇಕು ಅಂತ ಅವ್ನ ಫ್ರೆಂಡ್ಸ್ ಹತ್ರ ಆಡಿ ಬಂದು ಇಷ್ಟೊಂದು ಸ್ವೆಟ್ ಆಗಿದ್ದಾನೆ, ಅದರಲ್ಲೇ ಗಿಫ್ಟನ್ನೆಲ್ಲ ನಾನು ತೋರಿಸ್ಬೇಕು ಅಂತ ಹೇಳ್ತಾ ಇದ್ದ. सोनू आंटी और मेरे दोस्तों ने दिया है। फर्स्ट ये किट, ये मेरी सोनू आंटी ने दिया है। ये साइड में रख देते हैं हम। इसमें आते ಎಸ್ ಫ್ರೆಂಡ್ಸ್, ಈ ಸಿಂಪಲ್ ಬರ್ಡೇ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ. ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಕಿ के साथ बहुत बातें की, मैंने बहुत मज़ा किया और बलून फाइट भी खेले हम। ये एक वीडियो में डाल के आपको दे देंगे। तब तक के लिए बाय।